ನಮಸ್ಕಾರ ಪ್ರಿಯ ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ನಾವು ನವರಾತ್ರಿಯ 4ನೆಯ ದಿನ ಪೂಜಿಸುವ ದೇವಿ ಮಹತ್ವ ಮತ್ತು ಪೂಜೆಗಳ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪ್ರಿಯ ವೀಕ್ಷಕರೇ, ನವರಾತ್ರಿಯ 4ನೆಯ ದಿನದಂದು ನಾವು ತಾಯಿ ಕುಷ್ಮಾಂಡಾ ದೇವಿಯನ್ನ ಆರಾಧಿಸುತ್ತೇವೆ. ಕು ಎಂದರೆ ಚಿಕ್ಕದು, ಊಷ್ಮ ಎಂದರೆ ಉಷ್ಣತೆ ಮತ್ತು ಅಂಡ ಎಂದರೆ ಮೊಟ್ಟೆ ಅಥವಾ ಬ್ರಹ್ಮಾಂಡದ ಅಂಡಾಕೃತಿ ಎಂದರ್ಥ. ಹೀಗಾಗಿ ಕೂಷ್ಮಾಂಡ ಎಂದರೆ ತನ್ನ ನಗುವಿನಿಂದಲೇ ಉಷ್ಣತೆ ಮತ್ತು ಶಕ್ತಿಯಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ತಾಯಿ ಎಂದರ್ಥ. ತಾಯಿ ಪಾರ್ವತಿಯು ಸೂರ್ಯನ ಮಧ್ಯಭಾಗಕ್ಕೆ ಹೋಗಿ ನೆಲೆಸಿದ ಬಳಿಕ ಕೂಷ್ಮಾಂಡಾ ದೇವಿಯಾಗಿ ಪ್ರತ್ಯಕ್ಷಳಾಗ್ತಾಳೆ. ಅವಳು ಅಷ್ಟಭುಜ ದೇವಿಯಾಗಿರುತ್ತಾಳೆ. ಅವಳ 8 ಕೈಗಳಲ್ಲಿ ಕಮಂಡಲ, ಬಿಲ್ಲುಬಾಣ, ಕಮಲ, ಜಪಮಾಲೆ, ಗದ, ಚಕ್ರ ಮತ್ತು ಅಮೃತದ ಕಳಶ ಇರುತ್ತದೆ. ಕುಷ್ಮಾಂಡಾ ದೇವಿಯು ಸಿಂಹವಾಹಿನಿಯಾಗಿದ್ದು ತೇಜಸ್ಸು ತುಂಬಿದ ರೂಪದಲ್ಲಿ ಪ್ರಕಾಶಮಾನವಾಗಿರುತ್ತಾಳೆ. ಪುರಾಣಗಳ ಪ್ರಕಾರ ಭಗವಾನ್ ಶ್ರೀ ವಿಷ್ಣು ಬ್ರಹ್ಮಾಂಡವನ್ನು ಸೃಷ್ಟಿಸಿರ್ತಾನೆ. ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಸಮಯದಲ್ಲಿ ಎಲ್ಲೆಡೆ ಕತ್ತಲು ತುಂಬಿರುತ್ತದೆ. ಆ ಸಮಯದಲ್ಲಿ ತಾಯಿ ಕುಷ್ಮಾಂಡಾ ದೇವಿ ಒಂದು ನಗೆಯನ್ನು ಬೀರ್ತಾಳೆ. ಆ ನಗುವಿನಿಂದಲೇ ಕತ್ತಲೆ ಮಾಯವಾಗಿ ಬೆಳಕು ಮೂಡುತ್ತದೆ. ವಿಶ್ವದ ಪ್ರತಿಯೊಂದು ಗ್ರಹ, ಪ್ರತಿಯೊಂದು ದಿಕ್ಕು ಪ್ರಕಾಶಮಾನವಾಗಿ ಬೆಳಗುತ್ತದೆ. ಹೀಗಾಗಿ ಅವಳು ಬೆಳಕು ಮತ್ತು ಶಕ್ತಿಯ ಮೂಲ ಅಂತ ಕರೆಸಿಕೊಂಡಿದ್ದಾಳೆ. ದುರ್ಗಾ ಮಾತೆಯು ಕುಷ್ಮಾಂಡಾ ದೇವಿಯ ರೂಪದಲ್ಲಿ ಸೂರ್ಯನ ಹೃದಯದಲ್ಲೇ ನೆಲೆಸಿರುವುದರಿಂದಲೇ ಸೂರ್ಯನಿಗೂ ಅಪಾರ ಶಕ್ತಿ ಸಿಕ್ಕಿದೆ ಎಂದು ಪುರಾಣಗಳು ಹೇಳುತ್ತವೆ. ಕುಷ್ಮಾಂಡಾ ದೇವಿಯ ಆರಾಧನೆಯಿಂದ ಖಿನ್ನತೆ, ಉದ್ವಿಗ್ನತೆ, ನೋವುಗಳು ದೂರವಾಗುತ್ತವೆ. ಋಣ, ದಾರಿದ್ರ್ಯ, ರೋಗ ಮತ್ತು ಶೋಕಗಳ ನಿವಾರಣೆಯಾಗುತ್ತದೆ. ಆಯುಷ್ಯ, ಆರೋಗ್ಯ ಮತ್ತು ಯಶಸ್ಸು ದೊರೆಯುತ್ತದೆ. ಕುಷ್ಮಾಂಡಾ ದೇವಿಯು ಸೂರ್ಯನಿಗೆ ಜೀವದಾಯಕ ಶಕ್ತಿಯನ್ನ ನೀಡಿದ್ದಾಳೆ ಎಂದು ಪುರಾಣಗಳು ಹೇಳುತ್ತವೆ. ಆದ್ದರಿಂದಲೇ ಅವಳನ್ನ ಬ್ರಹ್ಮಾಂಡದ ತಾಯಿ ಎಂದು ಕರೆಯುತ್ತಾರೆ. ನವರಾತ್ರಿಯ 4ನೆಯ ದಿನ ಭಕ್ತರು ತಾಯಿ ಕುಷ್ಮಾಂಡಾ ದೇವಿಯನ್ನ ವಿಶೇಷವಾಗಿ ಪೂಜಿಸುತ್ತಾರೆ. ಮಹಾನವಮಿಯಂದು ಮಹಿಷಾಸುರನನ್ನು ಸಂಹರಿಸಿದ ನಂತರ ತಾಯಿ ದುರ್ಗೆ ಭಯಾನಕವಾದ ಒಂದು ರೂಪವನ್ನು ತಾಳುತ್ತಾಳೆ. ಅವಳ ಆ ಕ್ರೋಧಭರಿತ ರೂಪವನ್ನು ನೋಡಿ ದೇವತೆಗಳೆಲ್ಲರೂ ಭಯಭೀತರಾಗಿರುತ್ತಾರೆ. ದೇವತೆಗಳೆಲ್ಲರೂ ಸ್ತುತಿಗಳನ್ನು ಹಾಡಿ, ಹೂವುಗಳಿಂದ ಅರ್ಪಣೆ ಮಾಡಿ, ಹವನಗಳನ್ನು ಮಾಡಿ, ವಿವಿಧ ಪೂಜಾ ವಿಧಾನಗಳನ್ನು ಕೂಡ ನೆರವೇರಿಸಿದರೂ ದೇವಿಯ ಉಗ್ರತೆ ತಣ್ಣಗಾಗುವುದಿಲ್ಲ. ಕೊನೆಯದಾಗಿ ದೇವತೆಗಳು ಒಟ್ಟಾಗಿ ಕುಷ್ಮಾಂಡ ಅಂದರೆ ಕುಂಬಳಕಾಯಿಯ ಬಲಿಯನ್ನು ಅರ್ಪಿಸುತ್ತಾರೆ. ಆ ಬಲಿಯನ್ನು ಸ್ವೀಕರಿಸಿದ ತಕ್ಷಣ ಅವಳ ಉಗ್ರತೆ ಶಮನವಾಗಿ ಮಮತೆ ತುಂಬಿದ ದೃಷ್ಟಿಯಿಂದ ಎಲ್ಲರ ಮೇಲೂ ಕರುಣೆಯನ್ನು ಸುರಿಸುತ್ತಾಳೆ. ಇದರಿಂದಾಗಿ ಮಾತೆ ಕುಷ್ಮಾಂಡಾ ದೇವಿ ಆಶೀರ್ವಾದ ನೀಡುವ ಶಾಂತ ಸ್ವರೂಪವನ್ನು ತಾಳ್ತಾಳೆ. ಪುರಾಣಗಳ ಪ್ರಕಾರ ನವರಾತ್ರಿಯ ನವಮಿಯಂದು ಯಾರು ಮಾತೆ ಮಹಿಷಾಸುರ ಮರ್ದಿನಿಗೆ ಕುಷ್ಮಾಂಡ ಅಂದರೆ ಕುಂಬಳಕಾಯಿಯನ್ನು ಅರ್ಪಿಸುತ್ತಾರೋ ಅವರು ತಮ್ಮ ಆಂತರಿಕ ಶತ್ರುಗಳಾದ ಕಾಮ, ಕ್ರೋಧ, ಲೋಭ, ಮದ, ಮತ್ಸರಗಳನ್ನು ಜಯಿಸುತ್ತಾರೆ. ಅಷ್ಟೇ ಅಲ್ಲದೆ ಬಾಹ್ಯ ಶತ್ರುಗಳ ಮೇಲೂ ಜಯ ಸಾಧಿಸುತ್ತಾರೆ. ಆಯುಷ್ಯ, ಆರೋಗ್ಯ ಮತ್ತು ಸಮೃದ್ಧಿಯನ್ನು ಪಡೆಯುತ್ತಾರೆ. ಆದ್ದರಿಂದಲೇ ನವರಾತ್ರಿಯ 4ನೆಯ ದಿನದಂದು ಕುಂಬಳಕಾಯಿಯನ್ನು ಅರ್ಪಿಸುವುದು ಅತ್ಯಂತ ಮಂಗಳಕರ ಎಂದು ನಂಬಲಾಗಿದೆ. ವಿಶೇಷವಾಗಿ ಬೂದು ಕುಂಬಳಕಾಯಿ ತಾಯಿಗೆ ಬಹಳ ಪ್ರಿಯವಾದದ್ದು. ಇದರಿಂದ ಭಕ್ತರ ಜೀವನದಲ್ಲಿ ಬೆಳಕು, ಶಾಂತಿ ಮತ್ತು ಸಮೃದ್ಧಿ ಮೂಡುತ್ತದೆ ಎಂದು ನಂಬಲಾಗಿದೆ. ನಗುವಿನಿಂದಲೇ ಬೆಳಕು ಕೊಟ್ಟವಳು ತಾಯಿ ಕುಷ್ಮಾಂಡಾ ದೇವಿ. ಅವಳ ಆರಾಧನೆಯಿಂದ ಜೀವನದಲ್ಲಿ ಅಂಧಕಾರ ದೂರವಾಗಿ ಜ್ಞಾನ, ಶಕ್ತಿ ಮತ್ತು ಸಮೃದ್ಧಿಯ ಬೆಳಕು ಹರಿಯುತ್ತದೆ. ನವರಾತ್ರಿಯ 4ನೆಯ ದಿನದಂದು ದೇವಿಯನ್ನ ಹಳದಿ ಬಣ್ಣದಿಂದ ಅಲಂಕಾರ ಮಾಡಿರುತ್ತಾರೆ. ಹಳದಿ ಬಣ್ಣ ಎಂದರೆ ಸೂರ್ಯನ ಬೆಳಕು, ಚೈತನ್ಯ, ಆನಂದ ಮತ್ತು ಜ್ಞಾನದ ಸಂಕೇತವಾಗಿದೆ. ಈ ಬಣ್ಣವೇ ದೇವಿಯ ಸಂಕೇತವೂ ಆಗಿದೆ. ಹಳದಿ ಬಣ್ಣದ ತಾಳ್ಮೆ, ಸಮೃದ್ಧಿ ಮತ್ತು ಚೈತನ್ಯವನ್ನು ತರುತ್ತದೆ. ಮನಸ್ಸಿನಲ್ಲಿರುವ ನೈರಾಶ್ಯ, ಖಿನ್ನತೆಗಳನ್ನು ಹೋಗಲಾಡಿಸಿ ಹೊಸ ಆಶಾಭಾವನೆ ಮತ್ತು ಶಕ್ತಿಯನ್ನು ತುಂಬುತ್ತದೆ. ನವರಾತ್ರಿಯ 4ನೆಯ ದಿನ ಭಕ್ತರು ಹಳದಿ ಬಣ್ಣದ ವಸ್ತ್ರ ಧರಿಸಿ ದೇವಿಯ ಆರಾಧನೆಯನ್ನು ಮಾಡುತ್ತಾರೆ. ಹಳದಿ ಹೂವುಗಳಿಂದ ದೇವಿಯನ್ನು ಅಲಂಕರಿಸಿರುತ್ತಾರೆ. ಈ ರೀತಿಯಾಗಿ ಹಳದಿ ಬಣ್ಣದ ಮೂಲಕ ಮಾ ಕುಷ್ಮಾಂಡಾ ದೇವಿ ಪ್ರಸನ್ನಳಾಗಿದ್ದಾಳೆ. ಆರೋಗ್ಯ, ಆಯಸ್ಸು ಮತ್ತು ಯಶಸ್ಸನ್ನು ಪಡೆಯುತ್ತಾಳೆ. ನವರಾತ್ರಿಯ 4ನೆಯ ದಿನದ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ದೈವಿಕ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.